ರಾಜಕೀಯ ಮಾಡು, ಬೇಡ ಅಂತ ಹೇಳಲ್ಲ. ಇಲ್ಲಿ ಬಂದು ವೇದಿಕೆಯನ್ನು ಕೆಳಗೆ ಇಳಿಸೋ ನನಗೆ ಹೇಳ್ತೀಯಾ ಡರ್ಟಿ ಫೆಲೋ ಅಂತ ಅಂತೀಯಾ? ನಿನ್ನ ಮಗ ದೊಡ್ಡ ಡರ್ಟಿ ಫೆಲೋ ಸಹ ಬಿದ್ದವನು ಇಲ್ಲಿ. ನೀನೇ ಹಾಕಿರೋ ಪೇಪರ್ಗಳು ಎಲ್ಲ ಇವು, ಫೋಟೋಲ್ಲಿ ಹಾಕಿರೋ ಪೇಪರ್ಗಳೆಲ್ಲ ಇವು. ಅಲ್ಲಿ ಯಾರು ಫೋಟೋ ಹಾಕಿದ್ದಾರೆ? ಯಾವ ಫೋಟೋಗಳೆಲ್ಲ ಇವೆಲ್ಲ ಹಾಕಿದ್ವಿ? ಕೋರ್ಟ್ಗೆ ಹಾಕಿರೋ ಫೋಟೋಗಳು ಯಾವಿವು? ನಾನು ಹಾಕಿದ್ದೀನಾ? ನಿನ್ನ ಮಗ MP ಪ್ರಜ್ವಲ್ ರೇವಣ್ಣ ಹಾಕಿರೋದು. ನಿನ್ನ ಮಗ ಸ್ಟೇ ತಂದಿರೋದಲ್ಲಿ. ನನ್ನ ಯಾವ್ದಾರು ಯಾರು ಹೆಣ್ಮಕ್ಳು ಜೊತೆ ಮಲಗಿದೊಂದು ವಿಡಿಯೋ ಬಿಡುಗಡೆ ಮಾಡಿ ನೋಡೋಣ, ತಂದುಬಿಡು ನೋಡೋಣ, ನಿನ್ನ ತಾಕತ್ತು ನೋಡೋಣ ನಿಂದಲ್ಲಿ. 6 ತಿಂಗಳ ನಾನು ಹೆಂಡತಿ ಜೊತೆಗೆ ಬರೋದು ನಾನಲ್ಲಿ. ನನ್ನ ಮನೆಗೆ ಹೋಗೋದಲ್ಲಿ, ಕಂಡ್ರ ಮನೆಗೆ ಹೋಗಲ್ಲ ನಾನಲ್ಲಿ. ಪ್ರತಿಯೊಬ್ಬರು ಯಾರು ನನ್ನಿಂದ ದೊಡ್ಡವರು ನನ್ನ ತಾಯಿ ಸಮಾನ ನೋಡ್ತೀವಿ ನಾವಲ್ಲಿ. ನಮ್ಮ ಪಕ್ಷ ತತ್ವ ಸಿದ್ಧಾಂತನೇ ಅದು. ಸುತ್ತಮುತ್ತ ಹೆಣ್ಮಕ್ಳು ಪೂಜ್ಯ ಭಾವನೆ ನೋಡ್ತೀವಿ ನಾವಲ್ಲಿ, ಭಾರತಾಂಬೆ ಮಕ್ಕಳು ನಾವಲ್ಲಿ. ನಿಂತರ ಈ ಲೊಚ್ಚ ಲೆವೆಲ್ ನಾವು ಇಳಿಯಲ್ಲ ನಾವಲ್ಲಿ. ಗೌರವವಾಗಿ ಬದುಕಿದ್ರೆ ಗೌರವ. ನೀನು ಅನ್ಕೊಂಡಿರ್ಬೋದಲ್ಲಿ ನಾನು ದೊಡ್ಡ ಲೀಡ್ರು ಅಂತೇಳಿ. ನಿನಗಿಂತ ಒಂದು ಹಂತ ಮೇಲಿದ್ದೀನಿ ಅಂತ ಮರಿಬೇಡ ರೇವಣ್ಣ. ಇದ್ದೀನೋ 18ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದೀನಿ ನಾನಲ್ಲಿ. ನೀನು ಎಲ್ಲ ಸಂಪೂರ್ಣ ಚರಿತ್ರೆಯನ್ನು ಕೇಂದ್ರ ಕೊಟ್ಟಿದ್ದೀನಿ ನಾನು ಇವತ್ತಲ್ಲಿ. ಇಲ್ಲಿ ಬಂದು ಬಕೆಟ್ ಹಿಡಿಯೋ ಕೆಲಸ ಮಾಡ್ತೀಯ. ಅಲ್ಲೋಗ್ಬಿಟ್ಟು ಅಡ್ಡಾಡ ಮನೆ ಕತ್ತೀಯ ಮೋದಿಜಿ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಸಾಬಸ್ತಾ ಅಂತ ಹೇಳಿ. ಇದನ್ನು ಮೀರಿ ನಿನ್ಗೆ ಯಾರು ನಮಗೆ ಟಿಕೆಟ್, ನಮ್ಮ ಪಕ್ಷದಲ್ಲಿ ನಿಮಗೆ ಟಿಕೆಟ್ ಕೊಟ್ಟರೆ ನಿನ್ನೇನು ನಮ್ಮ ಹಾಸನ ಜಿಲ್ಲೆ ಸೇರಿಸ್ಕೊಂಡ್ರೆ ಅದು ಯಾವ ಪದ ಬಳಸ್ಬೇಕು ಗೊತ್ತಿಲ್ಲ ಅವ್ರುಗಳಿಗೆ. ಸತ್ಯ ಹೇಳ್ತೀನಿ ನಿಮಗೆ ಮಾಧ್ಯಮದ ಮುಖಾಂತರ. ಇವತ್ತಲ್ಲಿ ರಾಜ್ಯದ ಪ್ರತಿಯೊಬ್ಬ ನಾಯಕರುಗಳು ಗೊತ್ತು ಏನಾಗಿದೆ ರೇವಣ್ಣ ಕತೆ, ರೇವಣ್ಣ ಮನೆ ಕುಟುಂಬದ ಏನಾಗಿದೆ ಅಂತೇಳಿ. ರಾಷ್ಟ್ರದ ನಾಯಕರ ಗಮನ ತಂದಿದ್ದೀನಿ ನಾನಲ್ಲಿ. ಬಿಕಾಸ್ ಆಫ್ ದೆಹಲಿ ಮಟ್ಟದಲ್ಲಿ ನಮ್ಮ ಹಾಸನ ಜಿಲ್ಲೆ ಮರ್ಯಾದೆ ಹೋಗಬಾರ್ದು. ನನ್ನ ಜಿಲ್ಲೆ ಮೇಲೆ ಸ್ವಾಭಿಮಾನ ಇದೆ. ನನ್ನ ಜಿಲ್ಲೆಯ ನಾಯಕರನ್ನ ಸ್ವಾಭಿಮಾನ ಇದೆ ನನಗಲ್ಲಿ. ನಮ್ಮ ಜಿಲ್ಲೆಯಲ್ಲಿರುವಂಥ ಹೆಣ್ಣುಮಕ್ಳ ಮೇಲೆ ನನಗೆ ಗೌರವ ಇದೆ. ಅಲ್ಲಿ ಅವ್ರನ್ನ ಪೂಜ್ಯ ಭಾವನೆಯಿಂದ ನೋಡ್ತೀವಿ ನಾವಲ್ಲಿ.